ಭಾರತ ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ಛಾಯೆ ಈಗಾಗಲೇ ಇದೆ. ಭಾರತದ ಏಟಿಗೆ ಪತ್ರಗುಟ್ಟು ಹೋಗ್ತಾ ಇದೆ ಪಾಕಿಸ್ತಾನ. ಉಗ್ರ ಪೋಷಿತ ಪಾಕಿಸ್ತಾನ ಬೆನ್ನಿಗೆ ಟರ್ಕಿ ನಿಂತುಕೊಂಡಿದೆ. ಉಗ್ರರನ್ನ ಪೋಷಣೆ ಮಾಡುವಂಥ ಪಾಕಿಸ್ತಾನದ ಬೆನ್ನಿಗೆ ಟರ್ಕಿ ನಿಂತುಕೊಂಡಿದೆ. ಟರ್ಕಿಯಿಂದ 6C-130 ಹರ್ಕುಲಸ್ ವಿಮಾನ ರವಾನೆ ಮಾಡಲಾಗಿದೆ. ಜೆಟ್ ಅನ್ನು 6C-130 ಹರ್ಕುಲಸ್ ಟರ್ಕಿ ದೇಶ ಅದನ್ನು ಕಳಿಸಿದೆ. ನಿನ್ನೆ ಕರಾಚಿಯಲ್ಲಿರುವ ಪ್ರದೇಶದಲ್ಲಿ ಈ ಯುದ್ಧ ವಿಮಾನ ಲ್ಯಾಂಡ್ ಆಗಿದೆ. C-130 ಹರ್ಕುಲಸ್ ಮಿಲಿಟರಿ ಸಾರಿಗೆ ವಿಮಾನ. ಅದು ಮಿಲಿಟರಿ ಸಾರಿಗೆ ವಿಮಾನ ಅಂದರೆ ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನು ತುಂಬಿಕೊಂಡು ಯುದ್ಧ ಪ್ರದೇಶಕ್ಕೆ ಕೊಂಡೊಯ್ಯುವಂಥ ವಿಮಾನ ಅದು. ಸೊ ಅಂಥ ವಿಮಾನವನ್ನು ಯಾಕೆಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಹೇಳಿಕೊಳ್ಳುವಂಥ ಶಸ್ತ್ರಾಸ್ತ್ರಗಳಿಲ್ಲ, ಫೈಟರ್ ಜೆಟ್ಗಳಿಲ್ಲ, ಸೇನಾ ಸಿಬ್ಬಂದಿ ಇಲ್ಲ. ಇರುವಂಥ ಅಲ್ಪ ಸ್ವಲ್ಪ ಸಿಬ್ಬಂದಿಯ ಜೊತೆ ಅಂಥ ಯುದ್ಧ ಮಾಡುವಂಥ ಸಾಮರ್ಥ್ಯ ಇಲ್ಲ. ಸೇನಾಧಿಕಾರಿಯೇ ನೇರವಾಗಿ ಹೇಳ್ತಾ ಇದ್ದಾರೆ, ಸೇನಾಧಿಕಾರಿ ಯುದ್ಧ ಬೇಡ ಅಂತ ಹೇಳ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ. ಹೀಗೆ ಶಕ್ತಿಹೀನವಾಗಿರುವಂಥ ಆ ರಾಷ್ಟ್ರಕ್ಕೆ ಇನ್ನೊಂದು ದರಿದ್ರ ದೇಶ ಟರ್ಕಿ ಎಂಬುದು ಇಲ್ಲಿ ಬೆಂಬಲ ಕೊಟ್ಟಿದೆ.